ತಂದಾನೇ ನನಿತಾನ. ಸಾವಯವ ಕೃಷಿಯ ಪ್ರಯೋಜನಗಳನ್ನು ಮನಗಂಡ ರೈತ ಸಮುದಾಯ ಇಂದು ಹೆಚ್ಚಾಗಿ ಸಾವಯವ ಕೃಷಿಯತ್ತ ಒಲವು ತೋರುತ್ತಿದೆ. ಈ ಸಾವಯವ ಕೃಷಿಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುವ ಪರಿಕರಗಳು ಅಂದರೆ ಅಣುಜೀವಿ ಗೊಬ್ಬರಗಳು. ಇದರ ಪ್ರಾಮುಖ್ಯತೆಯನ್ನು ಅರಿತ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಈ ಅಣುಜೀವಿ ಗೊಬ್ಬರಗಳಲ್ಲಿ ಹೊಸ ಹಾಗೂ ಸಮರ್ಥ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದು ಅವು ಸಾವಯವ ಕೃಷಿಗೆ ಅಮೂಲ್ಯ ಕೊಡುಗೆಗಳಾಗಿವೆ. ಈ ಅಣುಜೀವಿ ಗೊಬ್ಬರ ಅಂತಂದರೆ ಪ್ರಯೋಜನಕಾರಿ ಅಣುಜೀವಿಗಳನ್ನು ಉಪಯೋಗಿಸಿ ತಯಾರಿಸಿರುವಂಥ ಗೊಬ್ಬರಗಳಿವು. ಇವುಗಳಲ್ಲಿ ಪ್ರಮುಖವಾಗಿ 4 ವಿಧ ಇದೆ. ಸಾರಜನಕವನ್ನು ಪೂರೈಕೆ ಮಾಡುವಂಥ ಅಣುಜೀವಿ ಗೊಬ್ಬರಗಳು, ರಂಜಕವನ್ನು ಕರಗಿಸಿ ಪೂರೈಸುವಂಥ ಅಣುಜೀವಿ ಗೊಬ್ಬರಗಳು, ಮತ್ತೊಂದು ಮೈಕೋರೈಜಾ ಅಂತ ಒಂದು ಶಿಲೀಂಧ್ರ ಇದೆ, ಮತ್ತು 4ನೇದು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಉಪಯೋಗಿಸುವಂಥ ಅಣುಜೀವಿ ಗೊಬ್ಬರಗಳು. ಮೊದಲನೇ ಗುಂಪಿಗೆ ಸೇರಿರುವಂಥ ಸಾರಜನಕವನ್ನು ಪೂರೈಕೆ ಮಾಡುವಂಥ ಅಣುಜೀವಿ ಗೊಬ್ಬರಗಳಲ್ಲಿ ಪ್ರಮುಖವಾಗಿ ನಾವು ಯಾವ ಬೆಳೆಗೆ ಉಪಯೋಗ ಮಾಡಬೇಕು ಅನ್ನೋದನ್ನು ನಮ್ಮ ರೈತರು ಮೊದಲು ನಿರ್ಧಾರ ಮಾಡಬೇಕು. ಅಂತಂದರೆ ಈಗ ಅವರು ದ್ವಿದಳ ಅಂತಂದರೆ ಯಾವುದು? ಈ ಶೇಂಗಾ, ಹೆಸರು, ಉದ್ದು, ತೊಗರಿ, ಸೋಯಾ ಅವರೆ ಇವಕ್ಕೆಲ್ಲ ಕೂಡ ಈ ರೈಜೋಬಿಯಂ ಅಣುಜೀವಿಗಳಲ್ಲಿ ಸಮರ್ಥವಾದ ತಳಿಗಳನ್ನ ನಾವೀಗ ಆಯ್ಕೆ ಮಾಡಿದ್ದೀವಿ. ಅಂದರೆ ಪ್ರತಿ ಬೆಳೆಗೂ ಕೂಡ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಸಂಶೋಧನೆ ಮಾಡಿ, ಅನೇಕ ವರ್ಷಗಳ ಕಾಲ ಸಂಶೋಧನೆ ಮಾಡಿ ಸಮರ್ಥವಾದಂಥ ತಳಿಗಳನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಈಗ ಸೋಯಾ ಅವರೆಗೆ, ಅದರಲ್ಲೂ ಉತ್ತರ ಕರ್ನಾಟಕದ ಪ್ರಮುಖವಾದ ದ್ವಿದಳ ಧಾನ್ಯ ಬೆಳೆ ಇದು ಸೋಯಾ ಅವರೆ. ಇದಕ್ಕೆ ರೈಜೋಬಿಯಂ ತಳಿ SB 120 ಅಂತ ಹೇಳಿಬಿಟ್ಟು, ಮತ್ತು ಶೇಂಗಾ ಬೆಳೆಗೆ NC 92 ಅಂತ ಹೇಳಿಬಿಟ್ಟು, ಆಮೇಲೆ ನಮ್ಮ ಅಣ್ಣಿಗೆರೆ ಗದಗ ಈ ಕಡೆ ಬೆಳೆಯುವಂಥ ಕಡಲೆಗೆ GR 2 ಅಂತ ಹೇಳಿಬಿಟ್ಟು, ಗುಲ್ಬರ್ಗಾದಲ್ಲಿ ಬೆಳೆಯುವಂಥ ತೊಗರಿ ಬೆಳೆಗೆ GB 1 ಅಂತ ಹೇಳಿಬಿಟ್ಟು, ಇವುಗಳು ಏನಪ್ಪ ಮಾಡುತ್ತೆ ಅಂತಂದರೆ ಬೇರಿನ ಮೇಲೆ ಗಂಟುಗಳನ್ನ ಉತ್ಪಾದನೆ ಮಾಡಿಬಿಟ್ಟು ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಶೇಖರಣೆ ಮಾಡುತ್ತೆ. ಇದಕ್ಕೆ ಬಹಳ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ ಆ ರೈಜೋಬಿಯಂ ಜೀವಾಣುವಿನಲ್ಲಿರುವಂಥ ನೈಟ್ರೋಜಿನೇಸ್ ಅನ್ನೋ ಒಂದು ಕಿಣ್ವ. ಪ್ರಮುಖವಾದಂಥ ಏಕದಳ ಮತ್ತು ಈ ತೃಣಧಾನ್ಯಗಳಲ್ಲಿ ಅಜೋಸ್ಪೆರಿಲಮ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಗುಂಪಿಗೆ ಸೇರಿರುವಂಥ ಅಣುಜೀವಿಯನ್ನು ನಾವು ಉಪಯೋಗ ಮಾಡಿ ಸಾರಜನಕವನ್ನು ಪೂರೈಕೆ ಮಾಡ್ಬೋದು. ಇದರಲ್ಲಿ ಸಮರ್ಥವಾದಂಥ ತಳಿಗಳು ಅಂತಂದರೆ ACD 15 ಮತ್ತು ACD 20 ಅಂತ. ACD ಅಂತಂದರೆ ಅಗ್ರಿಕಲ್ಚರ್ ಕಾಲೇಜ್ ಧಾರವಾಡ ಅಂತ. 15 ಮತ್ತು 20 ಅನ್ನೋ ಸಂಖ್ಯೆಯ ತಳಿಗಳನ್ನು ಅಜೋಸ್ಪೆರ್ಲಮ್ನಲ್ಲಿ ಬಿಡುಗಡೆ ಮಾಡಿ ಈಗ ಸಾರ್ವಜನಿಕದ ಪೂರೈಕೆ ಸಮರ್ಥವಾಗಿ ಮಾಡ್ಬೋದು ಅಂಥೇಳಿ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅದೇ ರೀತಿ ಭತ್ತದ ಬೆಳೆಗೆ ಮತ್ತು ಯಾವ ಹಸಿರೆಲೆ ಗೊಬ್ಬರ ಉಪಯೋಗಿಸೋ ಅಗತ್ಯ ಇಲ್ಲ. ಅಜೋಲಾ ಹಸಿರೆಲೆ ಗೊಬ್ಬರವಾಗೂ ನಾವು ಉಪಯೋಗ ಮಾಡ್ಬೋದು, ಮತ್ತು ಅದರ ಎಲೆಗಳ ರಂಧ್ರಗಳಲ್ಲಿ ನೀಲಿ ಹಸಿರು ಪಾಚಿ ಗುಂಪಿಗೆ ಸೇರಿರುವಂಥ ಒಂದು ಅಣುಜೀವಿ ಇದೆ, ಅನಾಬಿನ ಅಂತ ಹೇಳಿಬಿಟ್ಟು. ಇದರ ಸಹಾಯದಿಂದ ಸಾರಜನಕದ ಪೂರೈಕೆ ಆಗುತ್ತೆ. ಈ ಸಾರಜನಕದ ಶೇಖರಣೆ ಕೂಡ ಮಾಡಿಕೊಡೋದ್ರಿಂದ ಭತ್ತದ ಬೆಳವಣಿಗೆ ಮತ್ತು ಇಳುವರಿ ಹೆಚ್ಚಳ ಆಗೋದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಇದರಲ್ಲಿ ಅಜೋಲಾ ಪಿನ್ನೇಟಾ ಅನ್ನೋದೊಂದು ಸಮರ್ಥವಾದಂಥ ತಳಿಯನ್ನು ಈಗಾಗಲೇ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಗಳು ಅಭಿವೃದ್ಧಿಪಡಿಸಿ ಭತ್ತ ಬೆಳೆಯುವಂಥ ರೈತರಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ರಂಜಕ ಅಂತಂದರೆ ರಂಜಕ ನಾವು ಮಣ್ಣಿಗೆ ಹಾಕಿದರೂ ಕೂಡ ಮಣ್ಣಿನ ರಸಸಾರ ಇದರ ಲಭ್ಯತೆಯನ್ನು ನಿರ್ಧಾರ ಮಾಡುತ್ತೆ. ಅದರಲ್ಲೂ ಕ್ಷಾರತೆ ಅಂತಂದರೆ 8-8.5 ಇತ್ತಂತಂದರೆ pH ಅಥವಾ ರಸಸಾರ, ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಫಾಸ್ಫೇಟಾಗಿ ಪರಿವರ್ತನೆಯಾಗಿ ಅಲ್ಲೇ ಇದ್ದು ಬಿಡುತ್ತೆ, ಬೆಳೆಗಳಿಗೆ ಸಿಗೋದಿಲ್ಲ. ರೈತರೇನು ತಿಳ್ಕೊಂಡಿರ್ತಾರೆ, ನಾವು ಹಾಕಿದ್ವಿ ಬೆಳೆಗೆ ಸಿಗುತ್ತೆ ಅಂತ. ಹೀಗಾಗಿಬಿಟ್ಟು ಮಣ್ಣಿನಲ್ಲೇ ಹಿಡ್ಕೊಂಡ್ಬಿಡುತ್ತೆ. ಅಂಥ ಸಂದರ್ಭಗಳಲ್ಲಿ ಸುಡೋಮೊನಾಸ್ ಟ್ರಯೇಟಾ, ಆಸ್ಪರ್ಜಿಲ್ಲಸ್ ಅವಮೋರಿ ಮತ್ತು ಪೆನಿಸಿಲಿಯಂ ಫಿನಿಕ್ಯುಲೋಸಮ್ ಅನ್ನೋ ಸಮರ್ಥವಾದಂಥ ತಳಿಗಳನ್ನ ಈಗಾಗಲೇ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿ ರೈತರಿಗೆ ಬಿಡುಗಡೆ ಮಾಡಿದ್ದಾರೆ. ಮೈಕೋರೈಸಮ್ ಇದು ಬಹುತೇಕ ಈ ತರಕಾರಿ ಬೆಳೆಗಳು, ಅದರಲ್ಲೂ ಪ್ರಮುಖವಾದಂಥ ತರಕಾರಿ ಬೆಳೆ ಈ ಟೊಮೆಟೊ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಇವನ್ನೆಲ್ಲ ಉಪಯೋಗ ಮಾಡ್ಬೋದು. ಇದರಲ್ಲಿ ಸಮರ್ಥವಾದ ತಳಿಗಳು ಅಂತಂದರೆ ಮೆಣಸಿನಕಾಯಿಗೆ ಗ್ಲೋಮಸ್ ಮ್ಯಾಕ್ರೋಕಾರ್ಪಮ್ ಅಂತ, ಮತ್ತು ಟೊಮ್ಯಾಟೊಗೆ ಗ್ಲೋಮಸ್ ಫ್ಯಾಸಿಕಲೇಟಮ್ ಅಂತ. ಇವುಗಳನ್ನೇನು ಮಾಡಬೇಕು ಅಂತಂದರೆ
ಈ ಸಸಿ ಮಡಿನಲ್ಲಿ ಏನು 30 ದಿನ ಆಗಿ ಬೆಳೀತಾರೋ ಸಸಿ ಮಡಿಗೆ ಇದನ್ನು ಸೇರಿಸಬೇಕು. 1 ಮೀಟರ್ ಉದ್ದ ಮತ್ತು 1 ಮೀಟರ್ ಅಗಲ ಇರುವಂಥ ಸಸಿ ಮಡಿಗೆ 2 ಕಿಲೋ ಈ ಸಮರ್ಥವಾದಂಥ ಮೈಕೊರೈಜಾ ತಳಿಗಳನ್ನು ಹಾಕಿದರೆ ಬೇರಿನಲ್ಲಿ ಈ ಶಿಲೀಂಧ್ರ ಹೋಗಿಬಿಟ್ಟು ಈಗ ಬೇರಿನ ಅಂದರೆ ನಾವು ನಾಟಿ ಹಾಕೋ ಹೊಲಗಳಿಗೆ ಇದನ್ನು ಮತ್ತೆ ಸೇರಿಸೋ ಅಗತ್ಯ ಇರೋದಿಲ್ಲ. ಅಲ್ಲಿರುವಂಥ ಪೋಷಕಾಂಶಗಳನ್ನ ಮತ್ತು ತೇವಾಂಶವನ್ನು ಈ ಮೈಕೊರೈಜಾ ಜೈವಿಕ ಗೊಬ್ಬರ ಪೂರೈಕೆ ಮಾಡುತ್ತೆ. ಮಣ್ಣಿನಲ್ಲಿರುವಂಥ ರೋಗಾಣುಗಳನ್ನು ತಡೆಗಟ್ಟಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಮೆಣಸಿನಕಾಯಿ ಇಳುವರಿ ಮತ್ತು ಬೆಳವಣಿಗೆ ಇವೆಲ್ಲ ಕೂಡ ಸಮರ್ಥವಾಗಿ ಬಂದಿರೋದನ್ನು ನಾವು ಕಂಡು ಬಂದಿದೆ. ಕಾಂಪೋಸ್ಟ್ ತಯಾರಿಕೆಯಲ್ಲಿ ನಾವು ಅದರಲ್ಲೂ ಬಹಳ ಮುಖ್ಯವಾಗಿ ಕಬ್ಬಿನ ರವದಿ ಮತ್ತು ತೊಗರಿ ಕಡ್ಡಿ ಈ ನಿರ್ವಹಣೆಯಲ್ಲಿ ಫಿನ್ರೋಕಿಡ್ ಕ್ರೈಸೋಸ್ಪೋರಿಯಂ ಮತ್ತು ಪಿಸಿಲೋಮೈಸಿಸ್ ಅನ್ನೋ ಸಮರ್ಥವಾದಂಥ ಅಣುಜೀವಿಗಳನ್ನ ನಮ್ಮ ಧಾರವಾಡ ಕೃಷಿ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಯಾವುದೇ ಒಂದು ಕಬ್ಬಿನ ರವದಿ ಮತ್ತು ನಮ್ಮ ತೊಗರಿ ಕಡ್ಡಿಯನ್ನು ಸುಡಬಾರ್ದು ರೈತರು. ಅದು ಉತ್ತಮವಾದಂಥ ಕಾಂಪೋಸ್ಟ್ ಮಾಡಿ ತಯಾರು ಮಾಡಿ ನಾವು ಭೂಮಿಗೆ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ. ಈ ಎಲ್ಲ ಸಮರ್ಥವಾದಂಥ ಅಣುಜೀವಿ ಗೊಬ್ಬರಗಳು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯವಿದೆ. ಬೆಲೆ ಕೇವಲ 60 ರೂಪಾಯಿ. ಹೀಗೆ ಅತ್ಯಲ್ಪ ಬೆಲೆಗೆ ಸಿಗುವಂಥ ಅತ್ಯಂತ ಪರಿಣಾಮಕಾರಿಯಾದಂಥ ಪರಿಸರ ಸ್ನೇಹಿಯಾದಂಥ ಈ ಅಣುಜೀವಿ ಗೊಬ್ಬರಗಳನ್ನ ನಮ್ಮ ರೈತ ಬಾಂಧವರು ಉಪಯೋಗಿಸಬೇಕು. ಬೆಲೆ ಕೇವಲ 60 ರೂಪಾಯಿ. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಪೋಷಕಾಂಶಗಳ ಪೂರೈಕೆ ಅಷ್ಟೇ ಅಲ್ಲ, ಮಣ್ಣಿನ ಆರೋಗ್ಯ ಕೂಡ ಹೆಚ್ಚಳ ಆಗುತ್ತೆ. ಹೀಗಾಗಿಬಿಟ್ಟು ನಮ್ಮ ರೈತರಿಗೆ ಅತ್ಯಲ್ಪ ಕಡಿಮೆ ಬೆಲೆಗೆ ಸಿಗುವಂಥ ಈ ಅಣುಜೀವಿ ಗೊಬ್ಬರವನ್ನು ದಯವಿಟ್ಟು ಉಪಯೋಗ ಮಾಡಬೇಕು. ರಾಸಾಯನಿಕ ಪದಾರ್ಥಗಳ ಮೇಲೆ ಅವಲಂಬನೆ ಕಡಿಮೆ ಮಾಡಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ರೇಷ್ಮೆ ಕೃಷಿಗೆ ಮೂಲ ಆಧಾರವಾಗಿರುವ ಹಿಪ್ಪು ನೇರಳೆ ಬಹುವಾರ್ಷಿಕ ಬೇಸಾಯವಾಗಿದೆ. ಒಮ್ಮೆ ಹಿಪ್ಪು ನೇರಳೆ ನಾಟಿ ಮಾಡಿದಲ್ಲಿ 15ರಿಂದ 20 ವರ್ಷ ಸೊಪ್ಪನ್ನು ಪಡೆಯಬಹುದು. ಹಾಗಾಗಿ ವೈಜ್ಞಾನಿಕ ರೀತಿಯಲ್ಲಿ ಹಿಪ್ಪು ನೇರಳೆ ತೋಟ ನಿರ್ಮಿಸಿದರೆ ಗುಣಮಟ್ಟದ ಸೊಪ್ಪಿನ ಅಧಿಕ ಇಳುವರಿ ಪಡೆಯಲು ಸಾಧ್ಯ. ಸಸಿ ಮಡಿಗಳಲ್ಲಿ ಹಿಪ್ಪು ನೇರಳೆ ಸಸಿ ಬೆಳೆಸಿ ನಂತರ ತೋಟಕ್ಕೆ ನಾಟಿ ಮಾಡುವುದು ಸೂಕ್ತ. ಇದರಿಂದ ಗಿಡಗಳು ಒಂದೇ ಸಮನಾಗಿ ಬೆಳೆದು ಹೆಚ್ಚೆಚ್ಚು ಸೊಪ್ಪು ಪಡೆಯಬಹುದು. ಈ ಹಿಪ್ಪುನೇರಳೆ ಬೇಸಾಯ ಒಂದು ಬಹುವಾರ್ಷಿಕ ಬೇಸಾಯವಾಗಿರ್ತದೆ. ಒಂದು ಸರಿ ನಾವು ಹಿಪ್ಪುನೇರಳೆ ತೋಟಕ್ಕೆ ಈ ಸಸಿಗಳನ್ನು ಅಥವಾ ಕಡ್ಡಿಗಳನ್ನು ನಾಟಿ ಮಾಡಿದ್ರೆ ಸುಮಾರು 15ರಿಂದ 20 ವರ್ಷಗಳ ಕಾಲ ಸತತವಾಗಿ ನಾವು ಹಿಪ್ಪುನೇರಳೆ ಸೊಪ್ಪನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ನಾವು ಸ್ಥಾಪನೆಯ ಸಮಯದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ನಾವು ಹಿಪ್ಪುನೇರಳೆ ತೋಟವನ್ನು ನಿರ್ಮಾಣ ಮಾಡಿದರೆ ಅಧಿಕ ಇಳುವರಿಯ ಮತ್ತು ಉತ್ತಮ ಗುಣಮಟ್ಟದ ಸೊಪ್ಪನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತದೆ. ಆದ್ದರಿಂದ ನಾವು ಸಸಿ ಮಡಿಗಳಲ್ಲಿ ಹಿಪ್ಪುನೇರಳೆ ಸಸಿಗಳನ್ನು ಪ್ರತ್ಯೇಕವಾಗಿ ಬೆಳೆಸಿಕೊಂಡು ನಂತರ ನಾವು ಎಲ್ಲಿ ನಾವು ಬಿತ್ತನೆ ಮಾಡಬೇಕು ಅಂತಿರ್ತಿದ್ವೋ ಆ ಒಂದು ಜಾಗದಲ್ಲಿ ನಾವು ಈ ಸಸಿಗಳನ್ನು ತೆಗೆದುಕೊಂಡು ನಾಟಿ ಮಾಡೋದು ಭಾಳ ಉತ್ತಮ. ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ತೋಟಕ್ಕೆ ನೇರವಾಗಿ ಕಡ್ಡಿಗಳನ್ನು ಉಣ್ತಾಯಿದ್ರು. ಸೊ ಕಡ್ಡಿಗಳನ್ನು ನೇರವಾಗಿ ಉಣೋದ್ರಿಂದ ಆಗುವ ದುಷ್ಪರಿಣಾಮಗಳು ಏನು ಅಂತ ಹೇಳಿದ್ರೆ ಕಡ್ಡಿಗಳು ಬೇರು ಬಿಟ್ಟಿರೋದ್ರಿಲ್ಲ. ಆದ್ದರಿಂದ ಪ್ರತಿಯೊಂದು ಜಾಗದಲ್ಲಿ 3 ಕಡ್ಡಿಗಳನ್ನು ಹಾಕಿ ನಾವು ತೋಟದ ಸ್ಥಾಪನೆ ಮಾಡ್ತಾಯಿದ್ವಿ. 3 ಕಡ್ಡಿ ಹಾಕಿರೋದ್ರಲ್ಲಿ 3ರಲ್ಲಿ 1 ಕಡ್ಡಿ ಬೇರು ಬಿಡ್ತಿತ್ತು, ಇನ್ನೊಂದು ಕಡ್ಡಿ ಬೇರು ಬಿಡ್ತಿರಲಿಲ್ಲ. ಒಂದು ಕಡ್ಡಿ ಚೆನ್ನಾಗಿ ಬೆಳೆಯೋದು, ಇನ್ನೊಂದು ಕಡ್ಡಿ ಚೆನ್ನಾಗಿ ಬೆಳೀತಿರಲಿಲ್ಲ. ಆದ್ದರಿಂದ ಈ ತಪ್ಪು ಗುಳಿಗಳು ಜಾಸ್ತಿ ಆಗ್ತಾಯಿದ್ವು ಮತ್ತು ಗಿಡಗಳು ಒಂದೇ ಸಮನಾಗಿ ಬೆಳೀತಾ ಇರಲಿಲ್ಲ. ಸೊ ಆದ್ದರಿಂದ ಆ ಥರ ಒಂದು ತೋಟದಲ್ಲಿ ತಪ್ಪು ಗುಳಿಗಳು ಜಾಸ್ತಿ ಆಗಿ ಅಧಿಕ ಇಳುವರಿನೂ ಕೊಡ್ತಾ ಇರಲಿಲ್ಲ. ಹಾಗೆಯೇ ಉತ್ತಮ ಗುಣಮಟ್ಟದ ಸೊಪ್ಪನ್ನು ಸಹ ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದ್ದರಿಂದ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ರೈತರು ಪ್ರತ್ಯೇಕವಾಗಿ ಸಸಿ ಮಡಿಗಳಲ್ಲಿ ಹಿಪ್ಪುನೇರಳೆ ಸಸಿಗಳನ್ನು ಬೆಳೆಸಿಕೊಂಡು ಅಲ್ಲಿ ಸುಮಾರು ಒಂದು 5ರಿಂದ 6 ತಿಂಗಳ ತನಕ ಚೆನ್ನಾಗಿ ಬೆಳೆಸಿಬಿಟ್ಟು ಬೇರೆ ಬಿಟ್ಟಿರತಕ್ಕಂತಹ ಹಿಪ್ಪುನೇರಳೆ ಸಸಿಗಳನ್ನು ನರ್ಸರಿಯಿಂದ ಕಿತ್ಕೊಂಡು ಹಿಪ್ಪುನೇರಳೆ ತೋಟಕ್ಕೆ ನಮಗೆ ಯಾವ ಅಂತರದಲ್ಲಿ ಬೇಕೋ ಆ ಅಂತರದಲ್ಲಿ ನಾಟಿ ಮಾಡ್ಕೊಳ್ಳೋದ್ರಿಂದ ಒಂದೇ ಸಮಮಟ್ಟದಂತಹ ಒಂದು ಉತ್ತಮ ಗುಣಮಟ್ಟದ ಮತ್ತು ಅಧಿಕ ಇಳುವರಿಯನ್ನು ಕೊಡ್ತಕ್ಕಂತಹ ಒಂದು ಹಿಪ್ಪುನೇರಳೆ ತೋಟನ ನಾವು ನಿರ್ಮಾಣ ಮಾಡ್ದಂಗೆ ಆಗುತ್ತೆ. ಸೊ ಹಂಗಾಗಿ ನಾವು ಅಧಿಕ ಲಾಭವನ್ನು ಸಹ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಫೆಬ್ರವರಿಯಿಂದ ಮಾರ್ಚ್ ತಿಂಗಳವರೆಗೆ ಸಸಿ ಮಡಿ ನಿರ್ಮಾಣಕ್ಕೆ ಯೋಗ್ಯವಾಗಿದೆ. ಎತ್ತರವಾದ ಸಮತಟ್ಟಾದ ಕೆಂಪು ಮಣ್ಣಿನ ಪ್ರದೇಶದಲ್ಲಿ ಸಸಿ ಮಡಿ ನಿರ್ಮಿಸುವುದು ಉತ್ತಮ.
ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳು ಹಿಪ್ಪನೇರಳೆ ಸಸಿಗಳನ್ನು ಬೆಳೆಸೋದಕ್ಕೆ ಭಾಳ ಸೂಕ್ತವಾದಂತಹ ಒಂದು ವೇಳೆ. ಸೊ ನಾವು ಸ್ವಲ್ಪ ಕೆಂಪು ಮರಳು ಮಿಶ್ರಿತ ಮತ್ತು ಸ್ವಲ್ಪ ಎತ್ತರವಾದಂತಹ ಜಾಗ ಮತ್ತು ನೆರಳಿಲ್ದಿರತಕ್ಕಂತಹ ಮತ್ತು ನೀರು ಮಳೆಗಾಲದಲ್ಲಿ ನೀರು ಬಿದ್ದರೂ ಸಹ ಇಂಗಿ ಹೋಗಿರ್ತಕ್ಕಂತಹ ಒಂದು ಎತ್ತರವಾದ ಪ್ರದೇಶ ಮತ್ತು ಸಮತಟ್ಟಾದ ಒಂದು ಪ್ರದೇಶವನ್ನು ನಾವು ಸಸಿಗಳನ್ನು ಬೆಳೆಸೋದಕ್ಕೆ ನಾವು ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಅದನ್ನು ಚೆನ್ನಾಗಿ 2-3 ಬಾರಿ ಟ್ರ್ಯಾಕ್ಟರಿಂದ ಅಥವಾ ನೇಗಳಿಂದ ಚೆನ್ನಾಗಿ ಉಳುಮೆ ಮಾಡಿ ಅದರಲ್ಲಿರ್ತಕ್ಕಂಥ ಕಲ್ಲು ಕಸ ಇವುಗಳನ್ನೆಲ್ಲ ತೆಗೆದುಬಿಟ್ಟು ಸಿದ್ಧಪಡಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ನಾವು ಸಸಿ ಮಡಿಗಳನ್ನು ನಿರ್ಮಾಣ ಮಾಡ್ಕೊಬೇಕಾಗುತ್ತೆ. ಒಂದು ಮಡಿಗಳು ಅಳತೆ ಏನಪ್ಪ ಅಂತ ಹೇಳಿದ್ರೆ 1 ಮೀಟ್ರು ಅಥವಾ 1.25 ಮೀಟ್ರ್ ಅಗಲ ಮತ್ತು 3 ಮೀಟ್ರ್ ಉದ್ದ, ಈ ಥರ ಒಂದು ಅಳತೆಯ ಸಸಿ ಮಡಿಗಳನ್ನು ನಾವು ಒಂದರ ಪಕ್ಕದಲ್ಲಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆಮೇಲೆ 2 ಸಾಲುಗಳ ಮಧ್ಯೆ ಒಂದು ನೀರು ಗಾಲುವೆನೂ ಸಹ ಮಾಡ್ಕೊಳ್ಬೇಕಾಗುತ್ತೆ. ಶಿಫಾರಿತ ಅಳತೆಯ ಸಸಿ ಮಡಿಗಳನ್ನು ತಯಾರಿಸಿ ಸೂಕ್ತ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಹಾಕಿ ಸಸಿ ನಾಟಿ ಮಾಡಬಹುದು. ಒಂದೊಂದು ಸಸಿ ಮಡಿಗೆ ಸುಮಾರು 20ರಿಂದ 25 kgಯಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಕೊಡಬೇಕಾಗುತ್ತೆ. ಆ ಮಣ್ಣು ಸ್ವಲ್ಪ ಜಾಸ್ತಿ ಜಿಗುಟಾಗಿದ್ದು ಅಥವಾ ಕಪ್ಪು ಮಣ್ಣು ಮಿಶ್ರಿತ ಮಣ್ಣು ಆಗಿದ್ದ ಪಕ್ಷದಲ್ಲಿ ನಾವು ಸ್ವಲ್ಪ ಮರಳನ್ನು ಸಹ ಮಿಶ್ರಣ ಮಾಡಬೇಕಾಗುತ್ತೆ ಮತ್ತು ಕೆಂಪು ಮಣ್ಣನ್ನು ಸಹ ಮಿಶ್ರಣ ಮಾಡಬೇಕಾಗುತ್ತೆ. ಈ ಥರ ಮಾಡಿಕೊಂಡು ನಾವು ಸಮದಟ್ಟಾಗಿ ಮಾಡ್ಕೊಬೇಕಾಗುತ್ತೆ. ಅದಾದ ನಂತರ ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನೋ ಒಂದು ರಾಸಾಯನಿಕ ಗೊಬ್ಬರವನ್ನು ಸಹ ನಾವು ಹಾಕಬೇಕಾಗುತ್ತೆ. ಈ ಒಂದು ಗೊಬ್ಬರ ಹಾಕೋದ್ರಿಂದ ಸಸಿ ಮಡಿಗಳಿಗೆ ಬೇರು ಬಿಡ್ತಕ್ಕಂಥ ಶಕ್ತಿ ಸಹ ಜಾಸ್ತಿ ಆಗುತ್ತೆ. ಸೊ ಈ ಥರ ನಾವೆಲ್ಲ ನರ್ಸರಿ ಸಸಿ ಮಡಿಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಬಿತ್ತನೆ ಕಡ್ಡಿಗಳನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ನಾಟಿ ಮಾಡಲು ರೋಗ ಕೀಟ ಬಾಧೆ ಇಲ್ಲದ ಆರೋಗ್ಯವಂತ ಕಡ್ಡಿಯನ್ನು ಆಯ್ದು 3 ಕಣ್ಣುಗಳಿಗೆ ಕತ್ತರಿಸಿ ನಾಟಿ ಮಾಡಬೇಕು. ಸುಮಾರು ಕಟಾವು ಮಾಡಿದ 6ರಿಂದ 8 ತಿಂಗಳು ಬೆಳೆದಿರತಕ್ಕಂತಹ ಪ್ಯೂರ್ ವೆರೈಟಿ, ಇವಾಗ ಸಪೋಸ್ ನಾವು ವಿಶಾಲ ಅಥವಾ V1 ತಳಿನ ನಾಟಿ ಮಾಡಬೇಕು ಅಂದರೆ ಶುದ್ಧವಾದ ರೋಗ ರುಜಿನಗಳು ಇಲ್ಲದೇ ಇರತಕ್ಕಂತಹ ಒಂದು ತಳಿನ ನಾವು ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಆ ತಳಿ ಕಟಾವು ಮಾಡಿ 6ರಿಂದ 8 ತಿಂಗಳು ಬೆಳೆದಿರತಕ್ಕಂಥ ಒಂದು ಜಾಗ ಆಗಬೇಕಾಗುತ್ತೆ. ಸೊ ಇದರಲ್ಲಿ ಕೆಳಗಡೆ ತೀರಾ ದಪ್ಪನಾಗಿರ್ತಕ್ಕಂತಹ ಸುಮಾರು 1 ಅಡಿಯಷ್ಟು ಕಡ್ಡಿನ ಬಿಸಾಕಬೇಕಾಗುತ್ತೆ. ಅದೇ ಥರ ಮೇಲ್ಗಡೆ ಸ್ವಲ್ಪ ಎಳಸಾದ ರಂಬೆಗಳಿರ್ತದೆ, ಅದನ್ನು ಬಿಟ್ಟು ಮಧ್ಯದಲ್ಲಿ ಇರ್ತಕ್ಕಂಥ 1 ಅಥವಾ 1.25 ಮೀಟ್ರಷ್ಟು ಕಡ್ಡಿನ ನಾವು ತೆಗೆದುಕೊಂಡು ಅದನ್ನು 3 ಕಣ್ಣುಗಳು ಇರೋ ಹಾಗೆ ನಾವು ಕಟಿಂಗ್ಸ್ನ ಮಾಡ್ಕೊಬೇಕಾಗುತ್ತೆ. ಈ ಕಡ್ಡಿಗಳನ್ನು 0.2% ಬ್ಯಾವಿಸ್ಟಾನ್ ದ್ರಾವಣದಲ್ಲಿ ಸುಮಾರು ಅರ್ಧ ಗಂಟೆಗಳಷ್ಟು ನಾವು ನೆನೆಸಬೇಕಾಗುತ್ತೆ. ಸೊ ಈ ಥರ ನೆನೆಸೋದ್ರಿಂದ ಕಪ್ಪು ಕೂಳೆ ರೋಗ ಅಥವಾ ಸ್ಟೆಮ್ ಕ್ಯಾಂಕರು ಇವ್ಯಾವುದು ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಹಿಪ್ಪು ನೇರಳೆ ಕಡ್ಡಿಗಳನ್ನು ಶಿಫಾರಿತ ಅಂತರದಲ್ಲಿ ಓರೆಯಾಗಿ ನೆಡಬೇಕು. ನಂತರ ಕೈಯಿಂದ ಚೆನ್ನಾಗಿ ಅದುಮಿ ನೀರು ಹಾಯಿಸಬಹುದು. ನಾಟಿ ಮಾಡಿದ 10ರಿಂದ 15 ದಿನಗಳೊಳಗೆ ಚಿಗುರೊಡೆಯಲು ಆರಂಭಿಸುತ್ತದೆ. ಇದರಲ್ಲಿ 3 ಕಣ್ಣುಗಳು ಇರಬೇಕಾಗುತ್ತೆ. ಅದು ಸುಮಾರು 12ರಿಂದ 15 ಸೆಂಟಿಮೀಟರ್ ಉದ್ದ ಇರ್ತದೆ. ಆಗ ಭೂಮಿಯ ಒಳಗಡೆ 2 ಕಣ್ಣುಗಳು ಹೋಗಬೇಕಾಗುತ್ತೆ. ಒಂದೇ ಒಂದು ಕಣ್ಣು ಮಾತ್ರ ಭೂಮಿಯ ಮಟ್ಟದಲ್ಲಿ ಇರಬೇಕು, ಅದು ಆಕಾಶನ ನೋಡ್ತಾ ಇರಬೇಕು. ಈ ಥರ ಈ ಭೂಮಿ ಮಟ್ಟದಲ್ಲಿ ಹೋಗತಕ್ಕಂಥ ಕಡ್ಡಿಯ ಭಾಗನ ಸ್ವಲ್ಪ ಓರೆಯಾಗಿ ನಾವು ಕಟ್ ಮಾಡಬೇಕಾಗುತ್ತೆ. ಆಮೇಲೆ ಮೇಲ್ಗಡೆ ಉಳಿತಕ್ಕಂತಹ ಕಡ್ಡಿಯ ಭಾಗ ಕಣ್ಣುಗಳಿಗೆ ಹತ್ತಿರವಾಗಿ ಮತ್ತು ಒಂದೇ ಮಟ್ಟದಲ್ಲಿ ನಾವು ಕಟ್ ಮಾಡಬೇಕಾಗುತ್ತೆ. ಆಮೇಲೆ ಒಂದು ಸಾಲಿಗೂ ಇನ್ನೊಂದು ಸಾಲಿಗೂ 20 ಸೆಂಟಿಮೀಟರ್ ಅಂತರದಲ್ಲಿ ನೆಡಬೇಕಾಗುತ್ತೆ. ಆಮೇಲೆ ಒಂದೇ ಸಾಲಿನಲ್ಲಿ ಒಂದು ಕಡ್ಡಿಗೂ ಇನ್ನೊಂದು ಕಡ್ಡಿಗೂ ಸುಮಾರು 10ರಿಂದ 15 ಸೆಂಟಿಮೀಟರ್ ಅಂತರದಲ್ಲಿ ನಾವು ಓರೆಯಾಗಿ ನೆಡಬೇಕಾಗುತ್ತೆ. ಓರೆಯಾಗಿ ನೆಟ್ಟುಬಿಟ್ಟು ಆಮೇಲೆ ಆ ಕಡ್ಡಿಗಳನ್ನು ಚೆನ್ನಾಗಿ ಕೈಯಿಂದ ಅದುಮ್ ಕೊಡಬೇಕಾಗುತ್ತೆ. ಅದುಮ್ ಕೊಟ್ಬಿಟ್ಟು ಆಮೇಲೆ ನಾವು ನೀರನ್ನು ಹಾಯಿಸ್ಕೊಬೇಕಾಗುತ್ತೆ. ನೀರನ್ನು ಮಳೆಗಾಲವಿದ್ದಲ್ಲಿ ಮಳೆ ಇಲ್ಲದೇ ಇರೋ ವೇಳೆಗಳಲ್ಲಿ ಮಾತ್ರ ತೇವಾಂಶವನ್ನು ನೋಡಿಕೊಂಡು ಮಣ್ಣಿನ ತೇವಾಂಶವನ್ನು ನೋಡಿಕೊಂಡು ನಾವು ನೀರನ್ನು ಹಾಯಿಸಬೇಕಾಗುತ್ತೆ. ಇಲ್ಲದಿದ್ದರೆ ಬೇಸಿಗೆ ಕಾಲದಲ್ಲಾದರೆ ಪ್ರತಿ 5 ದಿನಗಳಿಗೆ 1 ಬಾರಿ ನೀರನ್ನು ಹಾಯಿಸ್ಕೊಂಡು ಹೋಗ್ತಾ ಇರಬೇಕು. ನಾವು ಕಡ್ಡಿ ನಾಟಿ ಮಾಡಿದ 10ರಿಂದ 15 ದಿನಗಳ ಒಳಗಡೆ ಕಣ್ಣು ಚಿಗುರು ಹೊಡೆಯೋದಕ್ಕೆ ಶುರು ಆಗುತ್ತೆ. ಸೊ ಅದೇ ಥರ ನಾವು 5ರಿಂದ 6 ದಿನಗಳಿಗೊಮ್ಮೆ ನೀರು ಹಾಯಿಸ್ಕೊಂಡು ಹೋಗ್ತಾ ಇರಬೇಕು. ನಾಟಿ ಮಾಡಿದ 2 ತಿಂಗಳಿಗೆ ಕಳೆ ಬಂದಿದ್ದಲ್ಲಿ ಸಸಿಗೆ ಧಕ್ಕೆಯಾಗದಂತೆ ತೆಗೆದುಹಾಕಿ ಯೂರಿಯಾ ಗೊಬ್ಬರ ನೀಡುವುದು ಸೂಕ್ತ. 3ನೇ ತಿಂಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಷ್ ನೀಡಬೇಕು. 5 ತಿಂಗಳ ನಂತರ ಸಸಿಗಳನ್ನು ಬೇರು ಸಹಿತ ಕಿತ್ತು ತೋಟಕ್ಕೆ ವರ್ಗಾಯಿಸಬಹುದು. ಅದು ಕಡ್ಡಿಗಳನ್ನು ನಾಟಿ ಮಾಡಿದ 2 ತಿಂಗಳ ನಂತರ ಕಳೆ ಬಂದಿರುತ್ತದೆ. ಆ ಕಳೆ ಬಂದಿರತಕ್ಕಂಥ ಕಳೆಯನ್ನು ಹಿಪ್ಪನೇರಳೆ ಸಸಿಗಳಿಗೆ ಏಟಾಗದಿರ ನಿಧಾನವಾಗಿ ಕಳೆಗಳನ್ನು ತೆಗೆದುಬೇಕಾಗುತ್ತೆ. ಕಳೆಗಳನ್ನು ತೆಗೆದುಬಿಟ್ಟು ಪ್ರತಿಯೊಂದು ಸಸಿ ಮಡಿಗಳಿಗೆ ಸುಮಾರು 100 ಗ್ರಾಮುಗಳಷ್ಟು ಯೂರಿಯಾನ ನಾವು ಕೊಡಬೇಕಾಗುತ್ತೆ. ಕೊಟ್ಟುಬಿಟ್ಟು ನೀರನ್ನು ಹಾಯಿಸಬೇಕಾಗುತ್ತೆ. 3ನೇ ತಿಂಗಳಲ್ಲಿ 3 ಅಥವಾ 3.5 ತಿಂಗಳನ್ನು ಆದ ನಂತರ
ನಾವು ಇನ್ನೊಂದು ಬಾರಿ ಕಳೆ ಬಂದಿರ್ತದೆ, ಆ ಕಳೆ ಬಂದಿರತಕ್ಕಂಥ ಕಳೆಯನ್ನು ತೆಗೆದುಬಿಟ್ಟು ಪ್ರತಿಯೊಂದು ಸಸಿ ಮಡಿಗೆ ಸುಮಾರು 200ರಿಂದ 250 ಗ್ರಾಮ್ಗಳಷ್ಟು ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಒದಗಿಸ್ತಕ್ಕಂಥ ಕಾಂಪ್ಲೆಕ್ಸ್ ಗೊಬ್ಬರನ ನಾವು ಕೊಡಬೇಕಾಗುತ್ತೆ. ಈ ಥರ ನಾವು ಕೊಟ್ಕೊಂಡು ಸುಮಾರು ಕಡ್ಡಿ ನಾಟಿ ಮಾಡಿದ 4ರಿಂದ 5 ತಿಂಗಳ ಒಳಗಡೆ ಹಿಪ್ಪನೇರಳೆ ತಳಿಯ ಸಸಿಗಳು ಸುಮಾರು 2.5ರಿಂದ 3 ಅಡಿಯಷ್ಟು ಎತ್ತರ ಬೆಳೆದಿರ್ತದೆ ಮತ್ತು ಕಂದು ಬಣ್ಣಕ್ಕೆ, ರೆಂಬೆಗಳು ಕಂದು ಬಣ್ಣಕ್ಕೆ ತಿರುಗಿರ್ತದೆ. ಕಡ್ಡಿಗಳನ್ನು ನಾಟಿ ಮಾಡಿದ 4ರಿಂದ 5 ತಿಂಗಳಲ್ಲಿ ಮಡಿಗಳಲ್ಲಿ ಸಸಿಗಳು ನಾಟಿ ಮಾಡೋದಕ್ಕೆ ಸಿದ್ಧವಾಗಿರ್ತದೆ. ಅಂಥ ಟೈಮಿನಲ್ಲಿ ನೀರನ್ನು ಹಾಯಿಸಿ ಆದ ನೀರನ್ನು ಹಾಯಿಸಿದ ಒಂದು 2 ದಿನ ಅಥವಾ 3 ದಿನಗಳ ನಂತರ ಸಸಿಗಳ ಬೇರುಗಳಿಗೆ ಏಟು ಆಗದಿರೋ ತರಹ ಬೇರು ಸಮೇತ ನಾವು ಹಿಪ್ಪನೇರಳೆ ಸಸಿಗಳನ್ನು ಕಿತ್ತುಕೊಂಡು ಅದನ್ನು ನಾವು ಎಲ್ಲಿ ಹೊಸದಾಗಿ ತೋಟದ ಸ್ಥಾಪನೆ ಮಾಡಬೇಕು ಅಂತಿರ್ತೀವೋ ಆ ತೋಟದಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬೇರೆ ಬೇರೆ ಸ್ಪೇಸಿಂಗ್ನಲ್ಲಿ ನಾವು ಸಸಿಗಳನ್ನು ನೆಟ್ಕೊಬೋದಾಗುತ್ತೆ. ರೈತ ಬಾಂಧವರು ಹಿಪ್ಪು ನೇರಳೆ ನರ್ಸರಿ ನಿರ್ಮಿಸಿ 1 ಎಕರೆ ಪ್ರದೇಶದಲ್ಲಿ 6 ತಿಂಗಳಲ್ಲಿ 1.5 ಲಕ್ಷ ಸಸಿ ಉತ್ಪಾದಿಸಬಹುದಾಗಿದೆ. ಅಲ್ಲದೆ ಉತ್ತಮ ಆದಾಯ ಗಳಿಸಬಹುದಾಗಿದೆ. ಸರ್ಕಾರದಿಂದ ನರ್ಸರಿ ನಿರ್ಮಾಣಕ್ಕೆ ಸಬ್ಸಿಡಿ ಕೂಡ ದೊರೆಯುವುದರಿಂದ ಇದರ ಲಾಭ ಪಡೆಯಬಹುದು. ಇತ್ತೀಚಿನ ವರ್ಷಗಳಲ್ಲಿ ಹಿಪ್ಪನೇರಳೆ ರೆಂಬೆಗಳನ್ನು ಉಪಯೋಗಿಸಿಕೊಂಡು ರೇರಿಂಗ್ ಮಾಡ್ತಾ ಇರೋದರಿಂದ ನಮಗೆ ಬಿತ್ತನೆ ಕಡ್ಡಿಗಳ ಅಭಾವ ಜಾಸ್ತಿ ಇರುತ್ತದೆ. ಆದ್ದರಿಂದ ರೈತರು ಬಿತ್ತನೆ ಕಡ್ಡಿಗಳ ತೋಟಗಳನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಕಿಸಾನ್ ನರ್ಸರಿಗಳನ್ನು ಮಾಡಿಕೊಂಡು ಅವರು ರೈತರಿಗೆ ಹಿಪ್ಪನೇರಳೆ ಸಸ್ಯಗಳನ್ನು ಒದಗಿಸಿದರೆ ಭಾಳ ಅನುಕೂಲ ಆಗ್ತದೆ. ಈ ಒಂದು ದೃಷ್ಟಿಯಿಂದ ಕಿಸಾನ್ ನರ್ಸರಿಗಳು ಭಾಳ ಒಂದು ಪಾಪ್ಯುಲಾರಿಟಿ ತೊಗೊಳ್ತಾ ಇದೆ. ಇಲ್ಲಿ ಏನು ಮಾಡ್ಬೋದು ಅಂದರೆ 1 ಎಕರೆ ಪ್ರದೇಶದಲ್ಲಿ ಸುಮಾರು 6 ತಿಂಗಳಲ್ಲಿ 1.5 ಲಕ್ಷ ಸಸಿಗಳನ್ನು ನಾವು ಉತ್ಪಾದನೆ ಮಾಡ್ಬೋದು. ಮತ್ತು ಇದಕ್ಕೆ ತಗಲುವ ಖರ್ಚು ಸುಮಾರು 2ರಿಂದ 2.5 ಲಕ್ಷ ಖರ್ಚು ತಗಲುತ್ತೆ ಮೊದಲಿನ ವರ್ಷದಲ್ಲಿ. ಮತ್ತು ನಮಗೆ 3ರಿಂದ 3.5 ಲಕ್ಷ ಅಷ್ಟು ಆದಾಯ ಬರ್ತದೆ. ಅದರಲ್ಲಿ ನಮಗೆ ಒಂದು ವರ್ಷಕ್ಕೆ 2 ಬಾರಿ ನಾವು ಈ ಥರ ಸಸಿ ಮಡಿಗಳಲ್ಲಿ ಸಸಿಗಳನ್ನು ಬೆಳೆಸ್ಕೊಬೋದು. ಹಂಗಾಗಿ ಒಂದು ವರ್ಷಕ್ಕೆ 1 ಎಕರೆ ಪ್ರದೇಶದಿಂದ ನಮಗೆ 2ರಿಂದ 2.5 ಲಕ್ಷ ಅಷ್ಟು ನಿವ್ವಳ ಲಾಭವನ್ನು ಪಡ್ಕೊಬೋದಾಗಿರ್ತದೆ. ಆದ್ದರಿಂದ ಹೆಚ್ಚಿನ ಆಸಕ್ತಿ ಇರತಕ್ಕಂಥ ರೈತರು ಕಿಸಾನ್ ನರ್ಸರಿಗಳಲ್ಲಿ ಸಸಿಗಳನ್ನು ಬೆಳೆಸಿಕೊಂಡು ಅದನ್ನು ರೈತರಿಗೆ ಮಾರಾಟ ಮಾಡೋದು ಭಾಳ ಉತ್ತಮವಾದಂಥ ಒಂದು ಕೆಲಸ. ರೈತರು ಕಿಸಾನ್ ನರ್ಸರಿಗಳನ್ನು ಮಾಡೋದಕ್ಕೆ ರೇಷ್ಮೆ ಇಲಾಖೆಯಿಂದ ಸಬ್ಸಿಡಿನೂ ಸಹ ಕೊಡ್ತಾರೆ. ಇದರ ಪ್ರಯೋಜನವನ್ನು ಪಡೆದು ರೈತರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.